ನಾನು ASIC ಆಸ್ಪತ್ರೆ ಸೇಡಂ ರೋಡ್ ತಿನ್ಗುಲಿ ಕಾರ್ಮಿಕ ಅಧ್ಯಕ್ಷ ಮತ್ತು ಹೈದರಾಬಾದ್ ಕರ್ನಾಟಕ ಭೋಗಿ ಜನಸೇವಾ ಸಂಘ ಅಧ್ಯಕ್ಷ ಭಗವಾನ್ ಭೋಗಿ ಅಂತ. ಇದು ಭಾರತದಲ್ಲಿ ನಮ್ಮ ASI ಹಾಸ್ಪಿಟ್ಲ್ ಭಾಳ ದೊಡ್ಡ ಹಾಸ್ಪಿಟ್ಲ್. ಈ ಹಾಸ್ಪಿಟ್ಲ್ನಲ್ಲಿ ಸುಮಾರು 5 ವರ್ಷದಿಂದ ಇಂದಿನವರೆಗೆ ಸಾವಿರಾರು ಜನರಿಗೆ ಕೆಲ್ಸಕ್ಕೆ ತೊಗೊಂಡ್ರೆ ಒಬ್ಬರು ಇಲ್ಲಿ ಫ್ರೀಯಾಗಿ ಕೆಲ್ಸಕ್ಕೆ ತೊಗೊಂಡಿಲ್ಲ. ಹೌಸ್ ಪಿಕ್ಕಿಂಗ್ 1 ಲಕ್ಷ, ಎನ್ನೋಕೆ 1.5 ಲಕ್ಷ, ಸೆಕ್ಯೂರಿಟಿ 1.5-2 ಲಕ್ಷ, ನರ್ಸಿಂಗ್ ಹಿಂಗೆ 3 ಲಕ್ಷ, ಹಿಂಗೆ ಎಲ್ಲರೂ ದುಡ್ಡು ತೊಗೊಂಡು ಕೆಲ್ಸಕ್ಕೆ ತೊಗೊಂಡ್ರೆ. ಆದ್ರೆ ಇವ್ರು ದುಡ್ಡು ತೊಗೊಂಡು ಹೆಂಗೆ ಕೆಲ್ಸಕ್ಕೆ ತೊಗೋತಾರೆ ಅಂದ್ರೆ ಟೆಂಡರ್ದವರು ಮತ್ತು ಗುತ್ತಿಗೆದವರು ನಮ್ಮ ಕಾರ್ಮಿಕರಲ್ಲೇ ಒಂದು 3-4 ಜನ ಬ್ರೋಕರ್ಗಳು ಸೇರಿ ಈ ರೀತಿ ಇದು ದುಡ್ಡು ಹೆಂಗೆ ತೊಗೋತಾರಂದ್ರೆ ಒಬ್ಬ ಬರೀ ಬ್ರೋಕರ್ದಾಗ ಏನು ಮಾಡ್ತಾನೆ, ಇಂಥವ್ರು ದುಡ್ಡು ತೊಗೋತಾರಂತ ಹೇಳ್ತಾನೆ. ಮತ್ತೊಬ್ಬ ಕೆಲ್ಸಕ್ಕೆ ತೊಗೋತಾನೆ, ಇನ್ನೊಬ್ಬ ದುಡ್ಡು ತೊಗೋತಾನೆ, ಮತ್ತೊಬ್ಬ ಅದಕ್ಕೆ ದುಡ್ಡು ಕೊಟ್ಟರು ಕೆಲಸ ಸಿಕ್ಕದ್ರಂತ 5-6 ಮಂದಿ ಎಂಥ CBI ಬಂದರೂ ಸಿಗ್ಲಾರಂಗೆ ದುಡ್ಡು ತೊಗೋತಾರೆ. ಒಂದೇಳಿ ಯಾರು ದುಡ್ಡು ತೊಗೊಂಡು ಕೆಲ್ಸಕ್ಕೆ ಬಂದೀನಿ ಅಂತ ಹೇಳಿದ್ರೆ ಅವತ್ತಿಂದ ಒಂದು ಕೆಲಸದಿಂದ ತೆಗೆದಾಕಿ ಆ ಜಾಗನ ಮತ್ತೆ ದುಡ್ಡು ತೊಗೊಂಡು ಬೇರೆಯವ್ರು ತೊಗೋತಾರೆ. ಈ ರೀತಿ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಇಷ್ಟು ಹಿಂಸೆ ಮಾಡ್ರಿ. ನಾನೇನು ಮಾಡಿದೆ, ಈ ರೀತಿ ಆದ ಬರೋರು ಆಗಲ್ಲಂತೆ ಡೀನ್ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಟೆಂಡರ್ದವ್ರ ಮೇಲೆ FR ಮಾಡಿಸಿದೆ. ನಾನು 180 ಪೇಜ್ FR ಆಗಿದೆ. ಲೋಕಾಯುಕ್ತ FR ಮಾಡಿಸಿದ್ರೆ ಅದು ಇನ್ಕ್ವೈರಿ ಮಾಡೋಕೆ ಬರೋ ಅವ್ರಕ ಹೊಡ್ಕೊಳ್ರ, ಇನ್ನೊಂದು ಬೇರೆ ಹಾದಿ ತೋರಿಸ್ತಾರೆ, ಇದಕ್ಕೆ ಹೊಡ್ಕೊಳ್ತಾನೆ ಮಾಡೋಕೆ. ಹಿಂಗಾದ್ರೆ ಕಾರ್ಮಿಕರು ನ್ಯಾಯ ಹಂಗೆ ಸಿಗ್ತದೆ. ನಾನು ಅದಕ್ಕಲ್ಲಿ ಏನಂತೀನಿ, ಇದು ಟೆಂಡರ್ ಪದ್ಧತಿನೇ ಬೇಡ. ಈ ಟೆಂಡರ್ ಪದ್ಧತಿನೇ ಪಗಾರ ಕೊಡ್ರಿ, ಅದೇ ಹುದ್ದೆದಾಗಿರಲಿ. ಈಗ ASI ತುರು ಕೊಡ್ರಿ ಪಗಾರ. ಇಲ್ಲ ಒಂದು ವೇಳೆ ಟೆಂಡರ್ ಪದ್ಧತಿ ಇಟ್ಟರೆ ನಮ್ಮ ಕಾರ್ಮಿಕರ ಅಧ್ಯಕ್ಷ ಕಡೆಯಿಂದ ತೆಗಿಬೇಕು, ಇಲ್ಲ ಕಾರ್ಮಿಕ ಅಧ್ಯಕ್ಷನ ತೆಗಿಬೇಕು. ಈ ರೀತಿಯ ಅನುಮತಿ ಕೊಡಬೇಕು. ಈಗ ಟೆಂಡರ್ ಅವರು ಹೆಂಗೆ ತೆಗಿತಾರಂದ್ರೆ 1 ತಿಂಗಳು ಮುಂಚಿತ ಗಡೆ ಯಾರಿಗೆ ಟೆಂಡರ್ ಕೊಡಬೇಕು, ಎಷ್ಟು ವೇಕೆನ್ಸಿ ಆಗ್ಯದಂತೆ ಅವ್ರಿಗೆ ಕರೆಸ್ತಾರೆ. ಕರೆಸಿ ಏನು ಮಾಡ್ತಾರೆ, ಆನ್ಲೈನ್ದಾಗ ಟೆಂಡರ್ ಹಾಕಬೇಕಾಗ್ತದೆ. ಯಾರಿಗೆ ಕಮಿಷನ್ ಕಮ್ಮಿ ಇರ್ತದೆ ಅವ್ರಿಗೆ ಕೊಡಬೇಕಂತದ 15ರಿಂದ 20 ದಿವಸ ಟೈಮ್ ಇರ್ತದೆ. ಆನ್ಲೈನ್ದಾಗ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ಇವರು ಟೆಂಡರ್ ಹಾಕಿದ ತಕ್ಷಣ ಏನು ಮಾಡಿಬಿಡ್ತಾರೆ, ಯಾವನ ಜೊತೆಗೆ ಟೆಂಡರ್ ಕೂಡ ಮುಂದೆ ಇಷ್ಟು ಕೊಡಬೇಕು, ವೇಕೆನ್ಸಿದಾಗ ಇಟ್ಟು ಕೊಡಬೇಕು, ಕಾರ್ಮಿಕರು ಪಗಾರದಾಗ ಇಷ್ಟು ಕಮಿಷನ್ ಕೊಡಬೇಕು. ಒಪ್ಪಂದು ಯಾರಿಗೆ ಆಗಿರ್ತದೆ 1 ತಿಂಗಳು ಮುಂಚಿತ ಕಡೆ ಅವ್ನಿಗೆ ಹೇಳಿ ಆಮೇಲೆ ಟೆಂಡರ್ ಹಾಕ್ತಾರೆ. ಅದು ಲಾಸ್ಟಿಗೆ 1 ದಿವಸ ಕೊನೆ 2 ಗಂಟೆ ಟೈಮ್ ಹೋಗಿರ್ತದೆ. ಎಲ್ಲರದು ಟೆಂಡರ್ ಯಾರ್ಯಾರು 8 ರೂಪಾಯಿಗೆ ಹಾಕಿರಲ್ಲ ನೋಡ್ಕೋತಾರೆ. ಯಾರು 3 ರೂಪಾಯಿಗೆ, 5 ರೂಪಾಯಿಗೆ, 8 ರೂಪಾಯಿ, 4 ರೂಪಾಯಿ ಹಿಂಗೆ ಹಾಕಿರ್ತಾರೆ. ಯಾವೊಬ್ಬ ಲಾಸ್ಟಿಗೆ 3 ರೂಪಾಯಿ ಹಾಕಿರ್ತಾನೆ. ಅದು ತಿಳ್ಕೊಂಡು ಇವ್ರೇನು ದುಡ್ಡು ತೊಗೊಂಡಿರ್ತಾರಲ್ಲ ಅವ್ನಿಗೆ 2.5 ರೂಪಾಯಿ ಹಾಕಂತ ಹೇಳ್ತಾರೆ. ಅವ್ನು ಟೆಂಡರ್ ಹಾಕಿದ ತಕ್ಷಣ ಸರ್ವರ್ ಡೌನ್ ಮಾಡಿಬಿಡ್ತಾರೆ. ಬರೀ ದುಡ್ಡು ಕೊಟ್ಟರೆ ಅಷ್ಟೇ ಟೆಂಡರ್ ಆಗ್ತದೆ. ಈಗ ಡೀನ್ ಕೇಳಿದ್ರೆ ಈಗ ಕಾರ್ಮಿಕರಿಗೆ ಏನು ರೀ ನಮ್ಮ ಮಂದಿ ಯಾಕೆ ತೊಗೊಂಡಿಲ್ಲತ್ತ ಡೀನ್ ಕೇಳಿದ್ರೆ ಡೀನ್ ಏನು ಹೇಳ್ತಾನೆ ನನಗೆ ಗೊತ್ತಿಲ್ಲ. ಅದು ಟೆಂಡರ್ದವ್ನಿಗೆ ನಾವು ಇಂತಿಷ್ಟು ಜನ ತೊಗೋಬೇಕಂತ ಹೇಳಿ ಇದು ಮಾಡಿದ್ವಿ, ಅವ್ನು ದುಡ್ಡು ತೊಗೋತಾನೋ ಹೆಂಗೆ ತೊಗೋತಾನೋ ನಮಗೆ ಗೊತ್ತಿಲ್ಲ ಅಂತಾರೆ. ಟೆಂಡರ್ದವ್ನು ಕೇಳಿದ್ರೆ ಹೇಳ್ತಾನೆ ಅಧಿಕಾರಿಗಳು ಮಾರ್ಕ್ ಮಾಡಿ ಕೊಟ್ಟದ ಅಷ್ಟೇ ತೊಗೋತೀವನು, ಈಗ ಅವ್ರು ದುಡ್ಡು ತೊಗೊಂಡು ಮಾರ್ಕ್ ಮಾಡ್ತಾರೋ ಹಾಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಇವ ಹೇಳ್ತಾನೆ. ಹಿಂಗೆ ಒಬ್ಬರ ಮ್ಯಾಗೊಬ್ಬರು ಹಾಕಿ ದುಡ್ಡು ಇಲ್ಲದೆ ಯಾರಿಗೆ ಇವರು ತೊಗೊಂಡಿಲ್ಲ. ನಾನು ಕಾರ್ಮಿಕ ಅಧ್ಯಕ್ಷನಾಗಿ 5 ವರ್ಷ ಮೇಲ್ಪಟ್ಟಿತ್ತು. ನಾನು 95% ಸಬ್ಸಿಡಿ 1-2 ಅನೇಕ ರೀತಿ ನಾನು ದವಾಖಾನೆ ಸಲುವಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದರೂ ಕೂಡ ಇದುವರೆಗೆ ನನ್ನವರೇ ಒಬ್ಬರಿಗೂ ಇವರು ಕೆಲಸಕ್ಕೆ ತೊಗೊಂಡಿಲ್ಲ. ಬೇರೆಯವ್ರಿಗೆ ಯಾರಿಗಾರು ಹೆಂಗೆ ಫ್ರೀ ತೊಗೋತಾರೆ ಇವರು. ಅದಕ್ಕಲ್ಲಿ ಏನಾದ್ರು ಇದು ಟೆಂಡರ್ ಪದ್ಧತಿ ಸಂಪೂರ್ಣ ರದ್ದುಗೊಳಿಸಬೇಕು. ನಾವು 15 ಬೇಡಿಕೆಗಳು ನಮ್ಮ 15 ಬೇಡಿಕೆಗಳನ್ನು ಏನಾದ್ರು ಪೂರೈಸಬೇಕು. 1 ತಿಂಗಳ ಟೈಮ್ ಕೊಟ್ಟಿರಿ, 1 ತಿಂಗಳು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಈಗ ಟೆಂಡರ್ ನೋಡಿರಿ, ಈಗ ಡೀನವ್ರು ಅದ, ಡೀನವರು ಇಷ್ಟು ಬೇಜವಾಬ್ದಾರಿ ಮಾತಾಡ್ತಾರೆ. ಯಾರೇ ಹೋಗಿದ್ರು ಅವ್ರಿಗೆ ಕೇಳೋರೇ ಕೇಳಬೇಕಂತ, ಅವ್ರ ಅಧಿಕಾರಿಗಳೇ ಕೇಳಬೇಕಂತ, ಬೇರೆಯವ್ರಿಗೆ ಕೇಳಬಾರ್ದು ಅಂತಾರೆ. ಇದು ಡೀನ್ ಎಲ್ಲಿದ್ದು ಪಗಾರ ತೊಗೋತಾರೆ, ದವಾಖಾನೆ ಎಲ್ಲಿದ್ದು, ಇದು ಸೆಂಟ್ರಲ್ ಗೌರ್ಮೆಂಟ್ದು. ಜನರು ಟ್ಯಾಕ್ಸ್ ಮ್ಯಾಗ ದವಾಖಾನೆ ಕಟ್ಟರೆ ಏನೋ ಮುತ್ಯಾನ ದವಾಖಾನೆಯಾಗ ಮಾತಾಡ್ತಾರೆ. ಇವ್ರ ಮ್ಯಾಗ ಆಕ್ಷನ್ ತೊಗೊಳಕ್ಕೆ ಯಾರೂ ಇದೂ ಇಲ್ಲ. ಈಗ 3 ವರ್ಷ ಆಗಿದ್ರು ಡೀನ್ 1 ಟೆಂಡರ್ ತೆಗೆದಿಲ್ಲ. ಈ ವರ್ಷ ಈಗ ಇದೇ ತಿಂಗಳದಾಗ 1-2 ಟೆಂಡರ್ ತೆಗ್ದಾರೆ. ಆದರೆ ಈ ಡೀನ್ಗೆ ಏನದ ತಕ್ಷಣ ಏನದ ಕೆಲಸನ ವಜಾಗೊಳಿಸ್ಬೇಕು. ಬ್ರೋಕರ್ಗಿರಿ ಮಾಡೋ ಇವಕ್ಕೆ ಯಾರ್ಯಾರು ಗುರುತು ಹಿಡಿದು ಇವ್ರ ಆಸ್ತಿ ಎಲ್ಲ ಮುಟ್ಟುಗುಲ್ ಹಾಕಿ ಅವ್ರಿಗೆ ಏನದ ಕಾನೂನು ರೀತಿ ಶಿಕ್ಷೆ ಕೊಡಿಸಿ ಆ ಸರ್ಕಾರ ಆಸ್ತಿ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಸರ್ಕಾರ. ಮತ್ತು ಇನ್ನೊಂದು ಏನಂದ್ರೆ ಈ ಬ್ರೋಕರ್ಗಿರಿ ಮಾಡೋರು ಫಸ್ಟ್ ಇಲ್ಲಿ ನಮ್ಮಲ್ಲಿ ಕೆಲಸಕ್ಕೆ ಬಂದಾಗ ತಿನ್ನಕ್ಕೆ ಅನ್ನ ಇದ್ದಿತ್ತಿಲ್ಲ. ಈಗ 10 ಲಕ್ಷ ಕಾರು, ಸ್ವಂತ ಮನೆಗಳು, ಹೊಲ, ಪ್ಲಾಟ್, ಮನೆ ಇವೆಷ್ಟೆಲ್ಲ ಮಾಡ್ಯಾರ. ಎಲ್ಲಿದು ಮಾಡಿದ್ರು ಇವರು? ಈ ಕಾರ್ಮಿಕರು ಇರೋದೇ 18ರಿಂದ 20 ಸಾವಿರ ಪಗಾರ ಇರೋಲ್ಲ. ಅದರಲ್ಲಿ 1-2 ಲಕ್ಷದ ಬಡ್ಡಿನೇ ಸುಮಾರು ಏನಿಲ್ಲ ಅಂದರೂ 5-6 ಲಕ್ಷ ಬಡ್ಡಿ ಆಗ್ತದೆ. ಮತ್ತು ಬರೋ ಖರ್ಚು 3-4 ಲಕ್ಷ, ಮನೆ ಬಾಡಿಗೆ 4-5 ಸಾವಿರ. ಮತ್ತು ಅದರಲ್ಲಿ ಸಂಸಾರ ನಡ್ಸೋಕೆ ಹೆಂಗೆ ಆಗ್ತದೆ? 2-3 ಸಾವಿರದ ಮನೆ ಸಂಸಾರ ನಡೀತಿ. ದುಡ್ಡು ಕೊಡಲಿಲ್ಲ, ಕೆಲಸ ಸಿಗಲ್ಲ. ಈಗ ಕೆಲಸ ಮಾಡಲಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ಈ ರೀತಿ ಜನರಿಗೆ ಭಾಳ ಅನ್ಯಾಯ ಇದೆ. ಇದು ಒಂದೇ ಟೆಂಡರ್ ಅಲ್ಲ, ಇಡೀ ಎಷ್ಟು ಟೆಂಡರ್ಗಳು ಕಾಣ್ತಾವೆ ಒಟ್ಟು ಟೆಂಡರ್ಗಳು ಕಿತ್ತಾಕಬೇಕು. ಮೊದಲು ನಮ್ಮ ASI ಕಿತ್ತಾಕಬೇಕು. ಅದೇ ಟೆಂಡರ್ ಪದ್ಧತಿನೇ ಪಗಾರ ಏನಾದ್ರು ಡೈರೆಕ್ಟ್ ASI ತುರು ಕೊಡಬೇಕು. ಆವಾಗಲೇ ಕಾರ್ಮಿಕರಿಗೆ ಇದು ನ್ಯಾಯ ಸಿಗ್ತದೆ. ನಾವು ಸಂಸದರಿಗೆ, ಜಿಲ್ಲಾ ಅಧಿಕಾರಿಗಳು ಮತ್ತು ASI ಹಾಸ್ಪಿಟ್ಲ್ ಇದ್ರೆ ಇದು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಇದಕ್ಕೆ ಸಂಬಂಧಪಟ್ಟ ದಿಲ್ಲಿ DG ಹಿಂಗೆ ನಾವು 150ರಿಂದ 200 ಲೆಟರ್ ಕಳಿಸ್ತಾ ಇದ್ದೀವಿ. ಈಗ ಒಂದು ಹೇಳಿ ಇದು 1 ತಿಂಗಳ ಒಳಗಾಗಿ ಇದು ಪದ್ಧತಿ ತೆಗಿಲಿಲ್ಲ, ಟೆಂಡರ್ ಪದ್ಧತಿ ಮತ್ತು ಈ ಡೀನ್ಗೆ ತೆಗಿಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಡೀನ್ ಆಗಂಥ ಅರ್ಹತೆ ಜನ ಇಲ್ಲಿ ಗುಲ್ಬರ್ಗದಲ್ಲೇ ಅದಾರ. ಸಾಕಷ್ಟು ಸಂತೋಷ್ ಪೂಜಾರಿ ಅಂತ ಅದಾರ, ಮತ್ತು
ದಿಗಂಬರ್ ಅಂತ ಅದಾರ ಮತ್ತು ಹಿಂಗೆ 5-7 ಜನ ಇಲ್ಲಿ ಡೀನ್ ಆಗೋವಂಥವ್ರು ಅದಾರ, ಅವ್ರಿಗೆ ಹಾಕಬೇಕು ಲೋಕಲ್ದವ್ರಿಗೆ. ಮತ್ತು ಇದು ಬೇರೆಯವ್ರ ರಾಜ್ಯದವ್ರಿಗೆ ಹಾಕಬಾರ್ದು. ಯಾಕಂದ್ರೆ ಈ ದವಾಖಾನಿದು ಸಂಪೂರ್ಣ ಲಾಭ ಯಾರು ಎತ್ತಲಿಕತ್ತಾರ, ಬೇರೆ ರಾಜ್ಯದ್ದು ಹೈಯರ್ ಆಫೀಸರ್ಸ್ಗಳು, ಟೆಂಡರ್ಗಳು, ಈ ಬ್ರೋಕರ್ಗಿರಿ ಲಾಭ ಎತ್ತಲಿಕತ್ತಾರ. ಅಲ್ಲೇನು ಕ್ವಾಲಿಟಿ ಟ್ರೀಟ್ಮೆಂಟ್ ಇಲ್ಲ, ಕಾರ್ಮಿಕರು ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಈ ರೀತಿ ಇದು ಎಲ್ಲರೂ ಕಲಿತು ಕಳಪೆ ದಂಧ ಮಾಡಿದ ಕಾರ್ಮಿಕರೆಲ್ಲ ಅನ್ಯಾಯ ಮಾಡ್ಲಿಕತ್ತಾರ. ಈ ತಕ್ಷಣ 1 ತಿಂಗಳಾಗಿ ಇವರು ಸರಿಪಡಿಸಲಿ ಅನ್ನೋದ್ರ ಮುದ್ದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ನಮ್ಮ ಬೇಡಿಕೆ ಏನಿದೆ ಅಂದರೆ ನಮ್ಮ ಖರ್ಗೆ ಸಾಬ್ರದ ಹೆಸರು ಹಾಳು ಮಾಡ್ತಿದ್ದಾರೆ. ಎಲ್ಲ ಬ್ರೋಕರ್ಸ್ ಇರ್ಬಿಟ್ಟು ಖರ್ಗೆ ಸಾಬ್ರು ಎಲ್ಲ ಟೋಟಲ್ಗೆ ಹೆಸರು ಹಾಳು ಮಾಡ್ತಿದ್ದಾರೆ. ಸೊ ಅವ್ರ ಹೆಸರು ಉಳ್ಬೇಕಂದ್ರೆ ಬಡವರಿಗೆ ಒಳ್ಳೆ ಕೆಲಸ ಆಗಬೇಕು. ಸೊ ಅದೊಂದೇ ನಮ್ಮದು ಉದ್ದೇಶ. ಏನಾಗ್ತಾ ಇದೆ? ಎಲ್ಲ ಲಂಚ ಅವತಾರ ಸರ್, ಭ್ರಷ್ಟಾಚಾರ A to Z. ನೀವು ಒಂದು ಇದು ಹೋದ್ರೂ ಅಲ್ಲಿ ಒಂದು ಟ್ರೀಟ್ಮೆಂಟ್ ಒಳಗೆ ಭ್ರಷ್ಟಾಚಾರ ಬೇಕಲ್ಲಿ. ನೀವೊಬ್ಬ ಕಾರ್ಮಿಕ ಒಳಗೆ ಕೆಲಸ ಮಾಡ್ಬೇಕಂದ್ರೂ ಎಷ್ಟು ಲಕ್ಷ ಕೊಡಬೇಕು. ನಾವು ಗೌರ್ಮೆಂಟಲ್ಲಿ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲಿ ಟೆಂಡರ್ ಥ್ರೂ ನೀವು ಮಿನಿಮಮ್ 1 ಲಕ್ಷ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗ್ತದೆ. ಇಲ್ಲದ ಕೆಲಸಕ್ಕೆ ತೊಗೊಳಪ್ಪ ಹುಡುಗರಲ್ಲಿ. ಪಗಾರ ಕೊಡೋಲ್ಲ ಕರೆಕ್ಟಾಗಿ, ಮಂತ್ಲಿ ಪಗಾರ ಕರೆಕ್ಟಾಗಿಲ್ಲ. ಕೆಲಸಕ್ಕೆ ಹೋದರೆ ಅವ್ರಿಗೆ ಕೆಲಸಕ್ಕೆ ತೊಗೊಳಲ್ಲ. ಇದ್ದವರಿಗೆ ಹತ್ರ ದುಡ್ಡು ಹತ್ರ ತೊಗೊಬೋದು, ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಕೆಲಸ ತೊಗೊಬೋದು. ಬೇರೆಯವ್ರು ಯಾರು ಅದಕ್ಕೆ ಯೋಗ್ಯತೆ ಇರ್ತಾರೆ ಅವ್ರಿಗೆ ಕೆಲಸಕ್ಕೆ ತೊಗೊಳಲ್ಲ. ನಿಮ್ಮ ಪ್ರಕಾರ ಯಾವ ಥರ ಆಗಬೇಕು? ಸರ್, ನಮ್ಮ ಪ್ರಕಾರ ನೋಡಿ ESI ತೊಗೊಂಡ್ರೆ ಭಾಳ ಒಳ್ಳೆಯದು. ESI ಇಂದ ತೊಗೊಂಡ್ರೆ ಭಾಳ ಒಳ್ಳೆಯದು. ಬಟ್ ಅವರು ಡೈರೆಕ್ಟ್ ESI ಕಾಂಟ್ಯಾಕ್ಟ್ ತೊಂದರೆ ಒಳ್ಳೆಯದು. ಏಜೆನ್ಸಿ ಬಿಟ್ಬಿಟ್ಟು ಡೈರೆಕ್ಟ್ ESI ಕಾಂಟ್ಯಾಕ್ಟ್ ಥ್ರೂನೇ ಇರಲಿ, ಬಟ್ ESI ಕಾಂಟ್ಯಾಕ್ಟ್ ಥ್ರೂ ತೊಂದರೆ ಒಳ್ಳೆಯದಾಗುತ್ತೆ. ಸರ್, ಕೀರ್ತಿ ಗೋರ್ಪಡೆ ಅಂತೇಳಿ.